ಎಜುಕೇಷನ್ ಬಗ್ಗೆ ಹೇಳಿದ್ರಿ ಬಿಗ್ ಬಾಸ್ ಮನೆಯ ವೇದಿಕೆಯಲ್ಲಿ ಸುದೀಪ್ ಸರ್ ಮುಂದೆ. ಎಜುಕೇಷನ್ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಮಾಡ್ತಾ ಇದ್ದೀರಾ? ಈಗ ಮಾಡ್ತಾ ಇದ್ದೀನಿ. ಅದೇ ಪ್ಲಾನ್ಸ್ಗಳಿದೆ, ಅದ್ರ ವಿಷಯದಲ್ಲಿ ತುಂಬ ರಿವೀಲ್ ಏನು ಮಾಡ್ತಾ ಇಲ್ಲ. ಒಂದ್ಸಲ ಎಲ್ಲ ಫಿನಿಶ್ ಆಗಲಿ ಅನ್ನೋ ಕಾರಣಕ್ಕೆ ಕಾಯ್ತಾ ಇದ್ದೀನಿ. ಬಟ್ ಎಜುಕೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಈಗ ಮದುವೆ ಆದಮೇಲೆ ಎಜುಕೇಷನ್ ಅಂತ ಹೇಳಿದ್ರಿ, ಒಂದು ಮಹಿಳೆ ಇಂಡಿವಿಜುವಲ್ ಆಗಿ ನಿಂತ್ಕೊಳ್ಳೋದು ಆರ್ಥಿಕವಾಗಿರ್ಬೋದು ಅಥವಾ ಇಂಡಿಪೆಂಡೆಂಟ್ ಆಗಿರ್ಬೋದು ಎಷ್ಟು ಮುಖ್ಯ, ಎಷ್ಟು ಅಗತ್ಯತೆ ಇದೆ? ತುಂಬ ಮುಖ್ಯ. ಅಂದರೆ ಮನೆಯವರಲ್ಲಿ ಮದುವೆ ಆದಮೇಲೆ ಅಂತಲ್ಲ, ಮನೆಯಲ್ಲಿ ಗಂಡ ದುಡಿಬಹುದು, ಮನೆಯಲ್ಲಿ ಫಿನಾನ್ಷಿಯಲಿ ನೀವು ತುಂಬ ಸ್ಟೇಬಲ್ಡ್ ಫ್ಯಾಮಿಲಿಗೆ ಹೋಗಿರ್ಬೋದು, ಅದು ತಪ್ಪಲ್ಲ. ಆದರೆ ನಿಮ್ಮದು ಅಂತ ನೀವು ಯಾವತ್ತೂ ಇಟ್ಕೊಂಡಿರ್ಬೇಕು. ಯಾಕಂದರೆ ಬದುಕು ಹೀಗೆ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಜೀವನ ಯಾವಾಗಲೂ ಅನ್ಪ್ರಿಡಿಕ್ಟೇಬಲ್. ಸೊ ಇದು ಹಿಂಗೆ ಹೋಗುತ್ತಾ ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಪ್ರತಿಯೊಬ್ಬ ಹೆಣ್ಣುಮಗಳು ತನ್ನ ದುಡಿಮೆ ಮೇಲೆ ತಾನು ನಿಂತಿರಲೇಬೇಕು. ಅದನ್ನು ನಾನು ಯಾವಾಗಲೂ ಹೇಳ್ತೀನಿ. ಎಜುಕೇಷನ್ ಮತ್ತು ಕೆರಿಯರ್ ಎರಡು ಪ್ರತಿ ಹೆಣ್ಮಗಳಿಗೂ ಮುಖ್ಯ. ಗೃಹಿಣಿಯಾಗಿರಬಾರ್ದಾ? ಇರಬೇಕು. ಅದು ಅದನ್ನು ಅವ್ರ ಕರ್ತವ್ಯ ಅಂತ ತೊಗೊಂಡ್ರೆ ಕರ್ತವ್ಯ, ಇಷ್ಟ ಅಂತ ತೊಗೊಂಡ್ರೆ ಇಷ್ಟ. ಈಗ ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀನಿ, ಬಟ್ ನನಗೆ ಗೃಹಿಣಿಯಾಗಿರೋದು ಬಹಳ ಇಷ್ಟ, ಅದು ನನ್ನ ಆಸಕ್ತಿ. ಸೊ ನಾನು ನಾನು ಆ ಬದುಕಿನಿಂದ ಬಂದಿರೋ ಕಾರಣಕ್ಕೆ ನಾನು ಅದನ್ನು ಪಾಲನೆ ಮಾಡ್ತೀನಿ. ಹಾಗಂತ ಫಿನಾನ್ಷಿಯಲಿ ಯಾವುದೇ ಕಾರಣಕ್ಕೂ ಡಿಪೆಂಡೆಂಟ್ ಆಗಿ ಯಾರೂ ಇರಬಾರ್ದು, ಯಾವ ಹೆಣ್ಮಕ್ಳು ಇರಬಾರ್ದು ಅಂತ ಇದೊಂಥರ ಎಚ್ಚರಿಕೆಯ ಕರಗಂಟೆ ಎಲ್ಲ ಹೆಣ್ಮಕ್ಳಿಗೂ ಕೂಡ. ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ. ಓಕೆ, ನಾವು ಅಂದರೆ ಮುಂಚೆನೂ ಕೆಲವು ಕಡೆ ಇತ್ತು, ಅಂದರೆ ಸೆಟಲ್ಡ್ ಆಗಿರೋ ಹುಡುಗನ್ನ ಮದುವೆ ಆಗಿಬಿಡೋಣ, ಸೊ ಲೈಫ್ ಸೆಟ್ಲ್ ಆಗಿರುತ್ತೆ ಅನ್ನೋದು. ಈ ಮೈಂಡ್ಸೆಟ್ಟಿಂದ ಎಲ್ಲ ಹೆಣ್ಮಕ್ಳು ಹೊರಗಡೆ ಬರಬೇಕು. ಯಾಕೆಂದರೆ ಈ ದೇಶಕ್ಕೆ ಒಗ್ಗಿಕೊಳ್ಳುವಂಥ ಮನಸ್ಥಿತಿ ಅಲ್ವೇ ಅಲ್ಲ. ನಮ್ಮ ದೇಶ ಹೆಂಗೆ ಬಂದಿದ್ದು ಅಂತ ಕೇಳಿದ್ರೆ, ರಾಜ ಇಲ್ಲದೆ ಇದ್ದಾಗ ರಾಣಿ ಏನು ಸಿಂಹಾಸನದ ಮೇಲೆ ಕೂತ್ಕೊಂಡು ಸಾಮ್ರಾಜ್ಯ ನಡೆಸಿರುವಂಥ ಇತಿಹಾಸ ಇರುವಂಥ ದೇಶ. ಈ ನೆಲನೇ ಹಾಗೆ ಯಾವತ್ತೂ ಹೆಣ್ಣು ಮಕ್ಕಳನ್ನ ಡಿಪೆಂಡೆಂಟ್ ಆಗಿರೋದಕ್ಕೆ ಬಿಟ್ಟೇ ಇಲ್ಲ. ಸೊ ಹಾಗಾಗಿ ಯಾವ ಹೆಣ್ಮಕ್ಳು ಏನು ಫಿನಾನ್ಷಿಯಲಿ ಸೆಟಲ್ಡ್ ಆಗಿರೋಂಥ ಹುಡುಗನ ಮದುವೆ ಆಗಿಬಿಟ್ರೆ ಲೈಫ್ ಸೆಟ್ಲು, ಆ ಥರದ ಮೈಂಡ್ಸೆಟ್ಟಿಂದ ಎಲ್ಲ ಹೆಣ್ಮಕ್ಳು ಹೊರಗಡೆ ಬರಬೇಕು, ಓದಬೇಕು, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ನೀವು ಏನಾರ ಮಾಡಿ, ನೀವು ಗೃಹಿಣಿ ಆಗಿರಬೇಕು ಅಂತ ಅನ್ಕೋತೀರಾ. ಕೆಲವರಿಗೆ ಈಗ ಮಗು ಆಗುತ್ತೆ, ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ, ಏನು ಆ ಮ್ಯಾಟರ್ನಿಟಿ ಏಜ್ ಏನಿರುತ್ತೆ, ಆ ಪೀರಿಯಡ್ ಏನಿರುತ್ತೆ, ಅದರಲ್ಲಿ ನೀವು ಕೆಲಸ ಮಾಡೋಕ್ಕಾಗಲ್ಲ. ಆದರೆ ಇವತ್ತು ತುಂಬ ಅವಕಾಶ ಇದೆ. ಇವತ್ತು ನೀವು ಮನೆಯಲ್ಲೇ ಕೂತ್ಕೊಂಡು ಏನು ಬೇಕಾದರೂ ಮಾಡ್ಬೋದಾದ ಅವಕಾಶ ಇದೆ. ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ. ನೀವು ಕೆಲಸ ಮತ್ತು ಸಮಯ ಈಗ ಕೊಟ್ಟರೆ ಖಂಡಿತವಾಗ್ಲೂ ದುಡ್ಡು ತಾನಾಗಿ ಬರುತ್ತೆ. ದಯವಿಟ್ಟು ಮಿನಿಮಮ್ ನೀವು ಬೇಸಿಕ್ ಥಿಂಗ್ಸ್ಗಾದರೂ ನೀವು ಇಂಡಿಪೆಂಡೆಂಟ್ ಆಗಿರಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಓಕೆ, ಮದುವೆ ಆದಮೇಲೆ ಚೈತ್ರ ಅವರು ಭಾಷಣಗಳನ್ನು ಕಮ್ಮಿ ಮಾಡಿಬಿಟ್ರು, ಹೆಚ್ಚು ಕಾಣಿಸ್ಕೊಳ್ಳಿಲ್ಲ ಅನ್ನೋಂಥ ಮಾತಿದೆ, ಯಾಕೆ ಅಂತ? ಖಂಡಿತ ಇಲ್ಲ, ಹಾಗೇನಿಲ್ಲ. ನಾನು ಈ ಬಿಗ್ ಬಾಸ್ ಸೀಸನ್ 12 ಬರೋಕ್ಕಿಂತ ಮುಂಚಿನ ದಿನ ನಾನು ಗದಗದಲ್ಲಿ ಕಾರ್ಯಕ್ರಮದಲ್ಲಿ ಭಾಷಣ ಮಾಡೇ ಬಂದಿದ್ದು. ಸೊ ಅಂದರೆ ನಂಗೆ ಎರಡು ಕಡೆ ಬ್ಯಾಲೆನ್ಸ್ ಮಾಡೋಕ್ಕೆ ಸಮಯ ಕೊಡೋಕೆ ಕಷ್ಟ ಆಗ್ತಿದೆ. ಬಿಕಾಸ್ ನಾನು ಬೆಂಗಳೂರಿಗೂ ಬರ್ತಾ ಇದ್ದೀನಿ, ಇಲ್ಲೂ ಒಂದು ಶೋ ಮಾಡ್ತಾ ಇದ್ದೆ. ಸೊ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಮಾಡ್ತಾ ಇದ್ದೆ, ಮತ್ತೆ ಊರಿಗೆ ಹೋಗ್ಬೇಕು, ಊರಿಂದ ಪುನಃ ನಾರ್ತ್ ಕರ್ನಾಟಕ ಆ ಕಡೆ ಓಡಾಡಬೇಕು. ಸೊ ಈ ಟ್ರಾವೆಲ್ ಏನಿದೆ ಅಲ್ಲ, ಇದು ನನಗೆ ಕಡಿಮೆ ಸಮಯ. ಈಗ ಮದುವೆಗೆ ಒಂದು 3 ತಿಂಗಳು ಪ್ರಿಪ್ರೇಷನ್ ಆಯಿತು, ಮದುವೆ ಆದಮೇಲೆ ಒಂದು 3 ತಿಂಗಳು ಒಂದು ಆರಾಮಾಗಿರೋಣ ಅನ್ನೋ ಥರದ್ದು ಒಂದು ಮೈಂಡ್ ಸೆಟ್ ಬಂತು. ಹಾಗಾಗಿ ಟ್ರಾವೆಲ್ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೆ, ಜೊತೆಗೆ ಬೆಂಗಳೂರಿಗೆ ಜಾಸ್ತಿ ಬರ್ತಾ ಇದ್ದೆ ಇಲ್ಲಿ ವರ್ಕ್ಗಳಿದ್ದ ಕಾರಣಕ್ಕೆ. ಹಾಗಾಗಿ ಸಮಯ ಈಗ ಅಲ್ಲಿ ಏನಾಗುತ್ತೆ, ಈ ಭಾಷಣದ ಕಾರ್ಯಕ್ರಮಗಳೆಲ್ಲ ಹೆಂಗೆ ಅಂದ್ರೆ 1 ತಿಂಗಳು 2 ತಿಂಗಳು ಮುಂಚೆ ಡೇಟ್ ಫಿಕ್ಸ್ ಮಾಡ್ತಾರೆ, ಸ್ಟೇಜ್ ಫಿಕ್ಸ್ ಮಾಡ್ತಾರೆ, ಜನ ಪ್ರಚಾರಗಳನ್ನು ಮಾಡ್ತಾರೆ. ನಾವು ಆ ಸಮಯದಲ್ಲಿ ಇಲ್ಲಿ ಇರಬೇಕಾಗತ್ತೆ, ಅದು ಆ ಡೇಟ್ನ ಮಿಸ್ ಮಾಡೋಕ್ಕಾಗಲ್ಲ. ಸೊ ನಂಗೆ ಆ ಕಮಿಟ್ಮೆಂಟ್ ಕೊಡೋಕ್ಕಾಗಲಿಲ್ಲ. ಆ ಕಾರಣಕ್ಕಷ್ಟೇ, ಮಾಡಿಲ್ಲ ಅಂತಿಲ್ಲ, ಮಾಡ್ತಾ ಇದ್ದೀನಿ. ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿರುವಂಥದ್ದು, ಮನೇಲಿ ಯಜಮಾನರು ಅತ್ತೆ ಎಲ್ಲ ಏನು ಹೇಳಿದ್ರು? ತುಂಬ ಖುಷಿಯಾಗಿದ್ದಾರೆ. ಹೋಗ್ತೀನಿ ಅಂತ ಅಂದಾಗಲೇ ಅವ್ರಿಗೆ ತುಂಬ ಖುಷಿಯಾಗಿತ್ತು. ಸೊ ಈಗ ಬಂದಮೇಲಂತೂ ತುಂಬ ಖುಷಿಯಾಗಿದ್ದಾರೆ. ಅಂದರೆ ಲಾಸ್ಟ್ ಸೀಸನು ಅವ್ರು ನೋಡಿದ್ದಾರೆ ಮನೆಯವರೆಲ್ಲರೂ ಕೂತ್ಕೊಂಡು, ಈ ಸೀಸನು ನೋಡಿದ್ದಾರೆ ಮನೆಯವರೆಲ್ಲ. ಅವ್ರಿಗಂತೂ ಖುಷಿ ಇದೆ ಆಟ ಆಡೋ ವಿಷಯದಲ್ಲಿ. ಮತ್ತು ಒಂದು ಖುಷಿ ಅಂದರೆ ನಂಗೆ ಅಂಥ ಮನೆ ಸಿಕ್ಕಿದೆ ಅಂದರೆ ಅದು ಎಲ್ಲವನ್ನೂ ಆಟ ಅನ್ನೋದನ್ನು ನೋಡೋ ದೃಷ್ಟಿಕೋನ ತಗೊಳ್ಳುವ ಆ ಪ್ರೋಗ್ರೆಸಿವ್ ಮೈಂಡ್ಸೆಟ್ ಇರೋ ಫ್ಯಾಮಿಲಿನೇ ಸಿಕ್ಕಿರೋ ಕಾರಣಕ್ಕೆ ಅವ್ರು ತುಂಬ ಖುಷಿಯಾಗಿದೆ. ನಿನ್ನೆ ರಾತ್ರಿನೂ ಮಾತಾಡಿದೆ, ಬೇಗ ಬಾ ಅಂತಲೇ ಕರಿತಾ ಇದ್ದಾರೆ, ಒಂದ್ಸಲ ಬಾ ಮನೆಗೆ ಅಂತ. ಸೊ ಅಷ್ಟು ಖುಷಿಲಿದ್ದಾರೆ ಅವರು. ಅವ್ರಿಗೆಲ್ಲೋ ಒಂದು ಕಡೆ ಅವರ ಆಸೆನ ನಾನು ನಿರಾಸೆ ಮಾಡಲಿಲ್ಲ ಅನ್ನುವಂಥ ಸಮಾಧಾನ ನನಗಿದೆ. ಅತ್ತೆ ಇನ್ನೇನಾದ್ರು ಪ್ರಶ್ನೆ ಕೇಳಿದ್ರಾ ಬಿಗ್ ಬಾಸ್ ಮನೆಗೆ ಸಂಬಂಧಪಟ್ಟಂತೆ? ಇಲ್ಲ, ಅವರು ಲಾಸ್ಟ್ ಸೀಸನ್ದೇ ಕೇಳಿದ್ರು. ಅಂದರೆ ಅಲ್ಲೆಲ್ಲ ಹೆಂಗೆ ನಿಮ್ಗೆ ಊಟ ಎಲ್ಲ ಹೆಂಗೆ ಕೊಡ್ತಾರೆ, ಹೆಂಗಿರ್ತಾರೆ, ನಿಮಗೆ ಎಲ್ಲರೂ ಹೇಗೆ ಮಾತಾಡ್ತಾರೆ, ಎಲ್ಲರೂ ಆ ಥರದ್ದೆಲ್ಲ ಒಂದಷ್ಟು ಸಹಜವಾಗಿರೋ ಕ್ಯೂರಿಯಾಸಿಟಿ ಇರುತ್ತಲ್ಲ. ಸೊ ಆ ಥರದಲ್ಲಿ ನಿಮ್ಗೆ ಬಟ್ಟೆ ಎಲ್ಲ ಹೆಂಗೆ ಬರುತ್ತೆ, ಈಗ ಒಮ್ಮೆ ಕಳಿಸ್ಬೇಕಾ? ನಾನು ಈ 12th ಸೀಸನ್ಗೆ ಹೋಗಬೇಕಾದ್ರೆ ನಮ್ಮ ಅತ್ತೆ ಅವ್ರ ಮಗಳದ್ದು ಬಟ್ಟೆನೆಲ್ಲ, ಹೊಸ ಬಟ್ಟೆಗಳೇನೆಲ್ಲ ತಂದಿಟ್ರು, ಅದನ್ನೆಲ್ಲ ಕೊಟ್ಟಿದ್ರು ನನಗೆ. ನಾನು ಹಾಕಿರೋ ಎಷ್ಟೋ ಬಟ್ಟೆಗಳು ಈಗ ನಮ್ಮ ಅತ್ತಿಗೆಗೆ ಅಂತ, ಅವ್ರ ಮಗಳಿಗೆ ಅಂತ ತಂದಿಟ್ಟಿದ್ದ ಬಟ್ಟೆಗಳು, ಬೇಡ ಇದನ್ನು ತೊಗೊಂಡೋಗ್ಬಿಡು, ಅಲ್ಲಿ ಬೇಕಾಗ್ಬೋದು ಬಟ್ಟೆಗಳು ನಿಮಗೆ, ಯಾವುದಕ್ಕೂ ಕಡಿಮೆ ಆಗಬಾರ್ದು ಅನ್ನೋ ಥರನೇ ಪೂರ್ತಿ ಅವರೇ ನೀಟಾಗಿ ಎಲ್ಲನೂ ಸೆಟ್ ಮಾಡಿ. ಸೊ ನನ್ನ ಸಿಸ್ಟರ್ಸು ನಂಗೆ ಬೇಕಾಗಿರೋ ಫಿಟ್ಟಿಂಗ್ಸ್ನೆಲ್ಲ ಮ್ಯಾನೇಜ್ ಮಾಡಿ, ಸೊ ಇಡೀ ಫ್ಯಾಮಿಲಿ ಒಂದು ಖುಷಿನಲ್ಲೇ ಅದನ್ನು ಕಳಿಸ್ಕೊಟ್ಟಿದೆ. ಸೊ ಅವ್ರು ಖುಷಿ ಇದೆ ಅವ್ರಿಗೆ. ಅಂದರೆ ಸಹಜವಾಗಿ ಒಬ್ಬ ಆಡಿಯನ್ಸ್ಗೆ ಏನು ಕುತೂಹಲ ಇರುತ್ತೆ, ಅಲ್ಲಿ ಏನು ಊಟ ಮಾಡ್ತೀರಾ ನೀವು, ಹೆಂಗೆ ಬಟ್ಟೆ
ಬಟ್ಟೆ ಹಾಕ್ತೀರಾ, ಏನಿರುತ್ತೆ, ಇಡೀ ದಿನ ಆಟ ಆಡ್ತಾ ಇರ್ತೀರಾ, ಅದೆಲ್ಲ ಇರುತ್ತಲ್ಲ, ಆ ಥರದ ಪ್ರಶ್ನೆಗಳನ್ನು ಮಾತ್ರ ಕೇಳಿದ್ದಾರೆ. ಓಕೆ, ಗಿಲ್ ನಟ ಹೇಗೆ ಆಟ ಆಡ್ತಾ ಇದ್ದಾರೆ ನಿಮ್ಮ ಪ್ರಕಾರ? ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಅದೇ ಟಾಸ್ಕ್ಗಳು ಅಂತ ಬಂದಾಗ ಒಂದೊಂಚೂರು ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಅನ್ಸುತ್ತೆ. ಅಂದರೆ ತುಂಬ ಬೆಸ್ಟ್ ಎಂಟರ್ಟೈನರ್ ಅನ್ನೋದ್ರಲ್ಲಿ ಯಾವುದೇ ಗೊಂದಲ ಇಲ್ಲ, ತುಂಬ ಚೆನ್ನಾಗಿ ಆಡ್ತಾರೆ. ಆದರೆ ಟಾಸ್ಕ್ಗಳು ಕೂಡ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಈಗ ನಾನು ನನ್ನ 11th ಸೀಸನ್ದು ಎಕ್ಸ್ಪೀರಿಯನ್ಸ್ ಹೇಳಿದ್ರೆ, ನಾನು ಟಾಸ್ಕ್ ಸರಿಯಾಗಿ ಆಡೋಕೆ ಆಗ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಬೇಗ ಬಂದೆ. ಸೊ ಗಿಲ್ಲಿಗೆ ಇನ್ನೊಂದು 4-5 ವಾರ ಇದೆ. ಸೊ ಈ 4-5 ವಾರದಲ್ಲಿ ಸ್ವಲ್ಪ ಟಾಸ್ಕ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವನ್ನ ಹಿಡಿಯೋರು ಯಾರೂ ಇರಲ್ಲ ಅನ್ಸುತ್ತೆ. ಗಿಲ್ಲಿ ಬಗ್ಗೆ 2 ಕಂಪ್ಲೇಂಟ್ ಇರೋದು. ಒಂದು, ಕಾಮಿಡಿ ಮಾಡುವಾಗ ಬೇರೆಯವರ ತೇಜೋವಧೆ ಮಾಡ್ತಾರೆ, ಬೇರೆಯವರ ಪರ್ಸ್ನಲ್ ಆಗಿ ಮಾತಾಡ್ತಾರೆ ಅಂತ. ಇನ್ನೊಂದು ಏನಂತಂದ್ರೆ, ಮನೆ ಕೆಲಸ ಮಾಡೋದೇ ಇಲ್ಲ, ಏನೇ ಮಾಡಿದ್ರು ಮನೆ ಕೆಲಸ ಮಾಡೋಕ್ಕಾಗಲ್ಲ, ಅವ್ರ ಹತ್ರ ಮಾಡಿಸೋ ಬದಲು ನಾವೇ ಮಾಡ್ಬೋದಲ್ಲ ಅಂತ ಅಲ್ಲಿನ ಸ್ಪರ್ಧಿಗಳು ಹೇಳಿದ್ದುಂಟು. ಹೇಗೆ ಅನಿಸ್ತು ನಿಮ್ಗೆ ಇದ್ರ ಬಗ್ಗೆ? ಇದೆರಡು ನಿಜಾನೇ, ಅಂದರೆ ನನಗಂತೂ ನಿಜ ಅಂತ ಅನಿಸಿದೆ. ಆದರೆ ಅವನಿಗೆ ಅದೇ ಬೇಡ ಅಂತ ಹೇಳಿದ್ರೆ ಅವ್ನು ಸ್ಟಾಪ್ ಮಾಡ್ತಾನೆ. ನಾನು ಅದನ್ನೇ ಹೇಳಿದ್ದು, ನನಗೆ ಇಷ್ಟ ಇಲ್ಲ, ಮಾಡಬೇಡ ನನ್ನ ಬಗ್ಗೆಲ್ಲ ಕಾಮಿಡಿ ಅಂತಂದರೆ ಅವ್ನು ಸ್ಟಾಪ್ ಮಾಡ್ತಾನೆ. ಅವ್ನು ಸ್ಟಾಪ್ ಮಾಡಿಸೋ ಪ್ರಯತ್ನ ನಾವು ಮಾಡಬೇಕು. ಫಸ್ಟಿಗೆ ಇನಿಷಿಯಲ್ ಡೇಸಲ್ಲಿ ನಾವು ಅವ್ನು ತಮಾಷೆ ಮಾಡುವಾಗ ಸುಮ್ಮನೆ ಕೂತ್ಕೊಂಡು ನೋಡ್ಕೊಂಡು ನಗಾಡ್ಕೊಂಡಿದ್ದು, ಆಮೇಲೆ ಅದು ಹರ್ಟ್ ಮಾಡ್ತಾನೆ ಅಂದರೆ ತಪ್ಪಾಗುತ್ತೆ. ಸೊ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಡೇ ಒನ್ನಲ್ಲೇ ಹೇಳ್ಬಿಡಿ, ಸ್ಟಾಪ್ ಮಾಡಿಬಿಡ್ತಾನೆ, ಅಲ್ಲೇ ಕಟ್ ಮಾಡಿ ಅನ್ನೋದು ಒಂದು. ಇನ್ನೊಂದು, ಮನೆ ಕೆಲಸ ಅವ್ರು ಕೆಲವು ನೇಚರ್ ಹಂಗೆ, ಅವ್ನ ಮನೆಯಲ್ಲಿ ಯಾವತ್ತೂ ಕೆಲಸ ಮಾಡಿರ್ಲಿಲ್ವಂತ ಅವ್ನು ಅದನ್ನೇ ಹೇಳ್ತಾ ಇದ್ದ. ಬೇರೆ ಕಡೆ ಎಲ್ಲೋ ಒಂದು ಕಡೆ ಕೆಲಸ ಇರೋದು, ಮನೆಯಲ್ಲಿ ಗಂಡು ಮಗ ಆಗಿದ್ದೆ ಕೆಲಸ ಮಾಡೋ ಅಭ್ಯಾಸ ಇಲ್ಲ ಅವನಿಗೆ. ಸೊ ಅಡುಗೆ ಮನೆ ಬಗ್ಗೆ ಅಂತೂ ಏನೂ ಗೊತ್ತಿಲ್ಲ. ಸೊ ಅಲ್ಲಿರೋ ಮೇಜರ್ ಪ್ರಾಬ್ಲಮೇ ಕಿಚನ್ ಆಗಿರೋ ಕಾರಣಕ್ಕೆ ಆ ಕೆಲಸಗಳನ್ನು ಮಾಡ್ತಿರ್ಲಿಲ್ಲ. ಬಟ್ ಹಿಂಗೆ ಮಾಡ್ಬೋದು ಅಂತ ಅನ್ಸುತ್ತೆ, ಇನ್ನು 4 ವಾರದಲ್ಲಿ ಮಾಡ್ಬೋದು ಅನ್ಸುತ್ತೆ. ಗಿಲ್ಲಿ ನಟ ಸೀಸನ್ 2ನ ಅಲ್ಲಿಂದ ಇಲ್ಲಿವರೆಗೂ ಬಿಗ್ ಬಾಸ್ ನೋಡ್ಕೊಂಡು ಬಂದಿದ್ದಾರೆ, ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ, ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಆಮೇಲೆ ಯಾರು ಏನು ತಪ್ಪು ಮಾಡ್ತಿದ್ದಾರೆ ಅನ್ನೋದು ಅವರಿಗಿಂತ ಜಾಸ್ತಿ ಗಿಲ್ಲಿಗೆ ಗೊತ್ತು ಅನ್ನುವಂಥ ಅಭಿಪ್ರಾಯ ಇದೆ, ಹೌದಾ? ಅಂದರೆ ಸೀಸನ್ 2ಇಂದ ನೋಡ್ಕೊಂಡು ಬಂದಿದ್ದಾರೆ ನಂಗೆ ಗೊತ್ತಿರಲಿಲ್ಲ. ನಿನ್ನೆನ ಸೀಸನಲ್ಲಿ ರಜತ್ ಹೇಳಿದಾಗಲೇ ಗೊತ್ತಾಗಿದ್ದದು. ಉಳಿದಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ ಅಂದರೆ, ಹಿಂಗಿರಬೇಕು ಅನ್ನೋ ಪ್ಲ್ಯಾನ್ಸ್ ಇರ್ಬೋದು ಅಷ್ಟೇ. ಈಗ ಅಂದರೆ ನಾನು ಕ್ಯಾಮ್ರಾ ಮುಂದೆ ಕ್ಲಿಯರಾಗಿ ಕಾಣಿಸ್ಕೊಳ್ಬೇಕು, ಮತ್ತು ಎಲ್ಲರನ್ನೂ ತಮಾಷೆ ಮಾಡ್ಕೊಂಡಿರ್ಬೇಕು, ಫನ್ ಆಗಿರಬೇಕು, ಇದೆಲ್ಲ ಪ್ಲ್ಯಾನ್ ಮಾಡ್ಕೋಬೋದು. ಬಿಟ್ಟು ಅಲ್ಲಿನ ಸಂದರ್ಭಗಳಿಗೆ ನೀವೇನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಏನು ಕೊಡ್ತಾರೆ, ಯಾವ ರೀತಿ ಸಂದರ್ಭ ಬರುತ್ತೆ, ಏನೂ ಗೊತ್ತಾಗೋದಿಲ್ಲ. ಹಾಗಾಗಿ ಆ ಪ್ಲ್ಯಾನ್ಗಳು ಯಾವುದು ಮಾಡ್ಕೊಂಬಂದ್ರೂ ಅಲ್ಲಿ ವರ್ಕ್ ಆಗಲ್ಲ ಅನ್ಸುತ್ತೆ. ಇನ್ನೊಂದು, ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಏನು ಮಾತಾಡಬೇಕು ಅನ್ನೋದು ನಿಜವಾಗ್ಲೂ ಕೆಲವರಿಗೆ ಗೊಂದಲ ಆಗೋದುಂಟು. ಅಂದರೆ ಒಂದು ಮೂಮೆಂಟಲ್ಲಿ ಮಾತಾಡಿದ್ರು ತಪ್ಪಾಗತ್ತೆ, ಮಾತಾಡದೆ ಇದ್ರೂ ತಪ್ಪಾಗತ್ತೆ, ಅದನ್ನು ಜನ ಹೇಗೆ ನೋಡ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡೋದು? ಅಥವಾ ಇದು ಎಷ್ಟು ಗೊಂದಲ ಆಗಿರುತ್ತೆ ಒಂದು ಸ್ಪರ್ಧಿಗೆ ಆಟ ಆಡುವಾಗ? ಗೊಂದಲ ಆಗಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾವೆಲ್ಲರೂ ಮನುಷ್ಯರಲ್ವ, ಮನುಷ್ಯ ಸಹಜ ಗುಣ ಅದು. ಎಲ್ಲ ಸಂದರ್ಭಗಳನ್ನು ಎಲ್ಲರೂ ಒಂದೇ ಥರ ನೋಡ್ತಾರೆ ಅಂತಿಲ್ಲ. ಈಗ ಯಾವುದೋ ಒಂದು ಸಂದರ್ಭನ ನೀವು ಒಂಥರ ನೋಡ್ತಿದ್ರೆ ನಾನು ಒಂಥರ ನೋಡ್ಬೋದು. ಹಾಗೆ ಅಲ್ಲಿ 15-20 ಜನ ಇರ್ತಾರೆ. ಸೊ ಅವರಷ್ಟು ಜನಕ್ಕೆ ಬೇರೆ ಬೇರೆಯೇ ಅಭಿಪ್ರಾಯಗಳಿರುತ್ತೆ, ಬೇರೆ ಬೇರೆ ರೀತಿಯ ಯೋಚನೆಗಳಿರುತ್ತೆ. ಸೊ ಎಲ್ಲರೂ ಒಂದೇ ಥರ ಅದನ್ನು ನೋಡಬೇಕು ಅಂತಿಲ್ಲ. ಗೊಂದಲ ಆಗಬೇಕು, ತಪ್ಪು ಮಾಡಬೇಕು, ಮಾಡಿ ತಪ್ಪನ್ನು ಒಪ್ಕೋಬೇಕು. ಅದೇ ಬಿಗ್ ಬಾಸ್ ಮನೆ. ಅಲ್ಲಿ ಎಲ್ಲ ವಾರನೂ ಒಬ್ಬರು ಉತ್ತಮ ಆಗಿರೋಕ್ಕಾಗಲ್ಲ, ಎಲ್ಲ ವಾರನೂ ಒಬ್ಬರು ಕಳಪೆ ಆಗಿರೋಕ್ಕಾಗಲ್ಲ. ಸೊ ಎಲ್ಲ ವಾರನೂ ಮನುಷ್ಯ ಒಂದೇ ಥರ ಇರೋಕ್ಕಾಗಲ್ಲ. ಅಲ್ಲಿ ಬೇರೆ ಬೇರೆ ಸಂದರ್ಭಗಳನ್ನು ಕೊಡ್ತಾ ಇರ್ತಾರೆ. ಆ ಸಂದರ್ಭಕ್ಕೆ ಅವ್ರು ಹೇಗೆ ವರ್ತಿಸ್ತಾರೆ ಅನ್ನೋದಷ್ಟೇ ಮ್ಯಾಟ್ರ್ ಆಗುತ್ತೆ. ಸೊ ಟ್ರೂ ಆಗಿರ್ಬೇಕಷ್ಟೇ ಅಂತ ನಾನು ಅನ್ಕೊತೀನಿ. ನೀವು ಬೇಜಾರಾದಾಗ ಅಳಬೇಕು, ಸಿಟ್ಟು ಬಂದಾಗ ಕೋಪ ಮಾಡ್ಕೋಬೇಕು, ಯಾರೋ ನಿಮ್ಮ ಬಗ್ಗೆ ಇಲ್ಲದೆ ಇದನ್ನು ಹೇಳಿದಾಗ ಜಗಳ ಮಾಡಬೇಕು. ಅದೆಲ್ಲ ಆಗಿದ್ದಾಗಲೇ ಮನುಷ್ಯ ಸಹಜವಾಗಿ ಇದ್ದೀವಿ ಅಂತ ಅರ್ಥ. ಅದೆಲ್ಲ ಆದಾಗಲೇ ಜನ ನಮ್ಮನ್ನು ಇಷ್ಟಪಡೋದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.